ಮಾತಾಡಿದಾಗ ಮಾತಾಡಿ ಅಷ್ಟೇ, ಸುಮ್ಮನೆ ಬಾಯಿ ಇದೆ ಅಂತ ಎಲ್ಲರಿಗೂ ಮಾತಾಡೋದು. ಆಕಾರ ಪತ್ರ ಯಾರಿಗಾಗಿದೆ? ತುಂಗೇಶನವ್ರು ಯಾರು? ಮೂಲ ಮಂದಿ ಇದಾರ, ಅವ್ರು ಸಹಿ ಮಾಡಿದಾರ. ಅವೆಲ್ಲ ಅನ್ಲಿಕ್ಕೆ ಬರಲ್ಲ, ಜಾಸ್ತಿ ಮಾತಾಡ್ಬೇಕಾಗಿ. ಓಕೆ, ಮಾಡ್ಕೊಂಡಿದ್ರೆ ಇದು ಒಂದೇ ಆಧಾರ ಮೇಲೆ ನಾನು ಇದು ಗ್ರ್ಯಾಂಟ್ ಕ್ಯಾನ್ಸಲೇಷನ್ ಹಾಕ್ಬಿಡ್ತೀನಿ. ನಿಮ್ದು 1 ಎಕರೆ 9 ಗುಂಟೆ ಇದೆ, ಅವರಲ್ಲ ನಿಮ್ದು 1 ಎಕರೆ 9 ಗುಂಟೆ ಅಂತ ಸರ್ವೆ ಮಾಡಿದ್ದಾರೆ. ಏನಾಗಿದೆ ಅಷ್ಟೇ ಅವ್ರಿಗೆ ಗ್ರಾಂಟ್ ಆಗಿದೆ. 3 ಎಕರೆ ಆಗಿರುತ್ತೆ. ಈಗ ನೋಡಿ, ಇವನು ಕಾನೂನು ಬಾಹಿರವಾಗಿ ಗ್ರಾಂಟ್ ಇದೆಲ್ಲ ಒಂದು ಎಂದು ಕಾಲದಲ್ಲಿ ಇವ್ರು ಗ್ರಾಂಟ್ ಆದಾಗ ಈಗ ಸ್ವಾಧೀನ ಇಟ್ಕೋಬಹುದು. ಇವರು ಇಷ್ಟು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ, ಮಾರಿದ್ದಾರೆ. ಅದೇ ಇದು ಒಂದೇ ಉಲ್ಲಂಘನೆ ಸಾಕು ನನಗೆ. ಖಾಲಿ ಜಾಗ ಇರ್ತಾ ಇದ್ರು, ಇದು ಮೊಬೈಲಲ್ಲಿ ಸ್ಕ್ಯಾನ್ ಮಾಡುವಾಗ ಬಟ್ ಇದು ಕಂದಾಯ ಗ್ರಾಮ ಅಂತ ರಚನೆ ಮಾಡಿದ್ದೀವಿ. ಇದು ಮನೆಗೆ ಹೆಂಗ್ ಮಾಡಕ್ಕಾಗ್ತದೆ ಮನೆ ಇಲ್ಲ. ಎಷ್ಟು ಸೇಲಲ್ಲೇ ಇದೆ, ಎಷ್ಟು ಕಲ್ತೆ ಮಾಡಿದೆ. ಎಲ್ಲಿಲ್ಲ ಸರ್, ಯಾರು ಕಳೆದಿಲ್ಲ ಸರ್. ಅಲ್ಲಲ್ಲ, ನಿಮ್ ಜಮೀನ್ ಇತ್ತು ಅಂದ್ರೆ ಇವ್ರಿಗೆ ಮನೆ ಮಾಡ್ಲಿಕ್ಕೆ ಹಾಕ್ಬಿಟ್ರಿ, ಮಾರ್ಕೊಂಡ್ರೆ ಹಾಕಿದ್ದು. ಮಾತಾಡ್ಬೇಡಮ್ಮ, ಜಾಸ್ತಿ ಮಾತಾಡ್ಬೇಡ್ರಿ. ಅದು ಏನೇ ನೀವು ಏನ್ ಮಾಡ್ಕೊಟ್ಟಿದ್ರೆ ಗೊತ್ತಿಲ್ಲ. ಒಂದ್ಸತಿ ಮನೆ ಆದ್ಕೊಳಕ್ಕೆ ನೀವು ಮಾರಿದ್ರೆ ನಾನು ಗ್ರ್ಯಾಂಟ್ ಕ್ಯಾನ್ಸಲೇಷನ್ ಮಾಡ್ತೀನಿ ಅಷ್ಟೇ. ಎಕರೆ ವಿಷಯ ಅಲ್ಲ ನಿಮ್ದು. ಇದು 1 ಎಕರೆ 9 ಗುಂಟೆ ಕೇಳ್ತಾ ಇದಾರೆ ಯಾರಾದ್ರೂ ಕೇಳ್ತಾ ಇದಾರೆ? ಮತ್ತೆ ಇದ್ರ ಪಕ್ಕದಲ್ಲಿ ಇದ್ದಿದೆ ಏನ್ ಕೊಟ್ಟಿದ್ದಾರೆ? 1 ಎಕರೆ ನಾವು ತೋರಿಸಿರೋ ಜಾಗನೇ ಬೇರೆ, ಅವ್ರ ಸ್ಕೆಚ್ ಮಾಡಿರೋದೇ ಬೇರೆ ಅಲ್ಲಲ್ಲ ಅಂತ ಹೇಳಿ ತಮ್ಮ ಗಮನಕ್ಕೆ ಅಂತ ಬಂದಿಲ್ಲ ಅಂತ ಹೇಳಿ. ಸ್ಕೆಚ್ ಫೆಬ್ರವರಿ ಆದ್ರೆ ಈಗ ಯಾಕೆ ಬರ್ತೀವಿ? ಗಮನಕ್ಕೆ ಬಂದಿಲ್ಲ ಸರ್. ಏನಿಲ್ಲ, ಮನೆ ಪಕ್ಕದಲ್ಲಿ ಬರಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದಾರಲ್ಲ, ನೀವು ಜಾಸ್ತಿ ಮಾತಾಡಮ್ಮ. ನಿನ್ ಕಾನೂನು ಅದೆಲ್ಲ ಗೊತ್ತಿದೆ ಅಲ್ಲ. ನೀವು ಹೋಗಿ ನಾನು ಹಾಕ್ತೀನಿ, ಗ್ರ್ಯಾಂಟ್ ಕ್ಯಾನ್ಸಲೇಷನ್ ಇವ್ ಮೊದ್ಲು ಕಲ್ ತೆಗೀರಿ ನೀವು. ಯಾರು ನಾನು ಹೇಳ್ತೀನಿ ಕೇಳಿ, ಗ್ರಾಮಸ್ಥರಿಗೆ ಹೇಳ್ತೀನಿ. ನಾನು ಇದು ಕಂದಾಯ ಗ್ರಾಮ ರಚನೆ ಮಾಡಿದ್ದೀನಿ. ನಾನು ನಿಮ್ಗೊಂದು ಲೆಟರ್ ಹಾಕ್ತೀನಿ. ಇದು ಕಂದಾಯ ಗ್ರಾಮ ರಚನೆ ಮಾಡಿದ್ ಬಂದಿದೆ, ಇದು ಕಲ್ ಕಿತ್ ಹಾಕ್ಸಿ ಅಂತ ಹೇಳ್ತೀನಿ ನಾನು. ಆಮೇಲೆ ಹಾಕೋಣ, ಮೊದ್ಲು ನೀವು ಕಲ್ ತೆಗೀರಿ. ಅಲ್ಲಲ್ಲ, ನೀವು ಕಾನೂನು ಗೊತ್ತಿಲ್ಲ. ನಿಮ್ ತಾಯಿ ಯಾವಾಗಾದ್ರೂ ಕಾನೂನು ಅಂತ ಹೋಗ್ಲಿ. ಅಲ್ಲಮ್ಮ, ನಿಮ್ದು 1 ಎಕರೆ 9 ಗುಂಟೆ ಸರ್ವೆ ಮಾಡಿ ಹೋಗಿದ್ದಾರೆ. ನಿಮ್ ಜಮೀನಿಗೆ ಯಾರು ಇದು ಮಾಡಲ್ಲ. 1 ಎಕರೆ ಅಂದ್ರು, ನಾನು ಇಲ್ಲ ಸರ್, ತಮಿಳ ಇದ್ದೆ. ಹೋದಾಗ 1 ಎಕರೆ ಅಂದ್ರು, ಮತ್ತೆ ಸರ್ ಈಗ ಯಾಕೆ ಸರ್ ಹಿಂಗ್ ಮಾಡ್ತಾ ಇರೋ ಸರ್, ಈಗ ನಮ್ಗೆ ಯಾಕೆ ಬಡವ್ರಿಗೆ ಅನ್ಯಾಯ ಮಾಡ್ತೀರ ಸರ್ ಅಂದ್ರೆ ಮತ್ತೆ ಸುರೇ ಕಳಿಸ್ತೀನಿ ಅಂದ್ರು. ಅವು ಮತ್ತೆ 9 ಗುಂಟೆ ಎಕ್ಸ್ಟ್ರಾ ಮಾಡಿದ್ರು. ಇದೇನ್ ಸರ್ ಇದು? ಈಗ ನೋಡಮ್ಮ, ಇವು ಕಲ್ಗಳು ತೆಗೀರಿ ನೀವು. ನಾವು ಯಾರಿಗೂ ಗೊತ್ತಾ ಇಲ್ಲ. ಇದು ಕಂದಾಯ ಗ್ರಾಮ ಅಂತ ಗ್ರಾಮಠಾಣ ಮಾಡ್ತಾ ಇದೀವಿ. ನಿಮ್ಮ ಮನೆ ಎಲ್ಲಿದಮ್ಮ? ಅಲ್ಲ, ಈಗ ವಾಸ ಎಲ್ಲಿದೆ? ಸರ್ವೆ ಸೂಪರ್ವೈಸರ್ ಮತ್ತೆ ಇವರು ಬಂದಿದ್ರು ಸರ್. ಯಾಕೆ ನೀವು ಯಾರು? ನೀವು ಮಾತಾಡ್ಬೇಡ್ರಿ. ವೈಯಕ್ತಿಕ ಮಾಡಿ ಯಾಕೆ ಸರ್ ಇದನ್ನ ಬಿಟ್ಟು ಮಾಡಿದ್ರಿ ಅಂತ ಇವ್ರು ಕೇಳಿದಾಗ ಇವ್ರು ಏನ್ ಹೇಳಿದ್ರು ಅಂದ್ರೆ, ಇದನ್ನ ಅಮ್ಮ ಕಂದಾಯ ಗ್ರಾಮ ಮಾಡ್ತೀವಿ, ಈ ಪೊಸಿಷನ್ ನೀನೇ ಇದೆಯಲ್ಲವ, ನೀನ್ ಮಾಡ್ತಾ 94C ಅಲ್ಲಿ ಅರ್ಜಿ ಹಾಕೊಂಡು ಮನೆ ಮಂಜೂರಾತಿ ನಿಮ್ಗೂ ಕಂದಾಯ ಗ್ರಾಮ ಮನೆ ಮಾಡಬೇಡಿ. ಈಗ ನಾನು ಕಿತ್ತಾಕಿಸ್ತೀನಿ ಮಾಡಿದ್ರೆ. ಈಗ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಿ ಜಾಗ ಅಂದ್ರೆ ಬಿಟ್ಟಿದ್ ಬಂದಿದ್ದ. ಮನ್ಸ್ ಬಂದಲ್ಲಿ ಮನೆ ಕಟ್ಕೋತೀನಿ, ಮನ್ಸ್ ಬಂದಲ್ಲಿ ಒತ್ತುವರಿ ಮಾಡ್ಕೋತೀನಿ, ಮನ್ಸ್ ಬಂದಲ್ಲಿ ನೋಡಿ ಅಮ್ಮ, ನಿಮ್ ತಂದೆನೆ ಮಾರು ಹೋಗಿದ್ದಾರೆ. ಅಲ್ಲ ನೋಡಿ,
ಒಂದ್ ನಿಮಿಷ ತಡೆಯಮ್ಮ, ನಾ ಮಾತಾಡ್ತೀನಿ. ಅಧಿಕೃತವಾಗಿ ಏನಾದ್ರು ಕಂದಾಯ ಗ್ರಾಮ ಅಂತ ಏನಾದ್ರು ಬಂದ್ರೆ ನೀನ್ ಯಾರು ಮಾತಾಡ್ತಿದ್ದಿ? ನೀನ್ ಯಾರಪ್ಪ? ನೀನ್ ಯಾರು ಮಾತಾಡೋದು? ಅವ್ರು ಮಾತಾಡಿ, ಅವ್ರ ಮಗ ಮಾತಾಡಿ. ಆಯ್ತು, ಅಧಿಕೃತವಾಗಿ ಏನಾದ್ರು ಕಂದಾಯ ಗ್ರಾಮ ಅಂತ ಬಂದ್ರೆ ಮುಲಾಜಿಂತರ ಬಿಡ್ತೀವಿ. ಕಂದಾಯ ಗ್ರಾಮ ಹಾಕಿದೀವಿ. ಬಿಡ್ಕೊಡಿ, ಅದು ಸ್ಕೆಚ್ ಮಾಡಿ ಮಾರ್ಕ್ಸ್ ಬಿಡ್ತಾರೆ. ಅಲ್ಲಿ ತನಕ ಏನಾದ್ರು ಅಲ್ಲಿ ತನಕ ನಾವು ಇಲ್ಲಿವರೆಗೆ ಏನು ಮಾಡೋದಿಲ್ಲ. ಕಲ್ ತೆಗೀರಿ. ಮೊದಲು ತೆಗೀರಿ ಕಲ್ಲು. ಕೆಲಸನೇ ಮಾಡಲ್ಲ ಸರ್ ಇಲ್ಲಿ. ಅಲ್ಲಲ್ಲ, ನೀವು ಮೊದಲು ಕಲ್ ತಗೊಳ್ಳಿ. ಯಾರು ಬರಲ್ಲ ಇಲ್ಲಿ. ಕಂದಾಯ ಗ್ರಾಮದ ಮ್ಯಾಪ್ ನಿಮ್ಗೆ ಕೊಡ್ತೀನಿ ನಾನು. ಓಕೆ, ಅದು ಯಾರಿಗೂ ಪ್ರೈವೇಟ್ ಇಲ್ಲ. ಅಲ್ಲಿವರೆಗೆ ನೀವು ಕಲ್ಲು ಹಾಕಂಗಿಲ್ಲ. ತೆಗೀರಿ. ನಾಳೆ ಮಧ್ಯಾಹ್ನಸ್ಗೆ ರಘು ಎಲ್ಲಿದ್ದೀವಿ? ಏನಿದೆ? ಒಂದ್ ನಿಮಿಷ ರೀ, ಏನು ಬೇಡ, ಒಂದ್ ನಿಮಿಷ ರೀ ರಘು. ನಾಳೆ ಮಧ್ಯಾಹ್ನ ತನಕ ಈ ಕಲ್ಲು ಇರ್ಲಿ. ಇದೆಲ್ಲ ಮುಂದಿನ ಏನಿದಾವಲ್ಲ ಅವ್ರ ಕಲ್ಲು ತಕೋಬೇಕು. ತೆಗಿಲಿಲ್ಲ ಅಂದ್ರೆ ನೀನೇ ನಿಂತು ತೆಗೆದ್ಬಿಡು. JCB ಹಚ್ಚಿ ಇಲ್ಲಿಂದ ಡ್ಯಾಮೇಜ್ ಮಾಡೋದು ಬೇಡ. ಇಲ್ಲಿಂದ ಅವ್ರ ಸ್ವತ್ತಿದೆ, ಅವ್ರ ಪ್ರೈವೇಟ್ ಅವ್ರು ಸರ್ವೆ ಮಾಡಿ ಎಲ್ಲ ಇದು ಆಗಿದೆ. ಇದು ಕಂದಾಯ ಗ್ರಾಮ ಮ್ಯಾಪ್ ಆಗುತ್ತೆ. ಮ್ಯಾಪ್ ಆದ ಕೂಡಲೇ ಅವ್ರಿಗೊಂದು ಮ್ಯಾಪ್ ಕೊಟ್ಬಿಡಿ. ಬೇರೆ ಯಾರು ಬರಂಗಿಲ್ಲ. ಗ್ರಾಮಸ್ಥರು ಹೇಳ್ತೀನಿ, ಸರ್ಕಾರಿ ಜಾಗ ಅಂದ್ರೆ ನಮ್ಮ ಅಪ್ಪ ಸ್ವತ್ತು ಅಂತ ಹೇಳಿ ಎಲ್ಲಿ ಸಿಕ್ಕಲ್ ಮನಿ ಕಟ್ಕೊಬೋದು, ಎಲ್ಲಿ ಸಿಕ್ಕಲ್ ಮಾಡಿದ್ರೆ ಏನಿಲ್ಲ. ರಘು, ಇಲ್ಲಿ ಏನೂ ಆಗ್ಬಾರ್ದು, ಏನೇನೋ ಆಗ್ಬಾರ್ದು. ಇಲ್ಲಿ ಒಂದು ಬೋರ್ಡ್ ಹಾಕ್ಸಿ. ಹಾ, ಕಂದಾಯ ಗ್ರಾಮ ಸಲುವಾಗಂತೆ. ಎಲ್ಲಿಂದ ಅಂದ್ರೆ ಈ ಬಾರ್ಡರ್ ಬಿಡಿ ನೀವು. ಈ ಕಲ್ಲೇನಿದೆಲ್ಲ ಇಲ್ಲಿಂದ ಈ ಕಡೆ ಅಷ್ಟೇ. ಅದು ಆ ಕಡೆ ಅವ್ರಿಗೆ ಪ್ರೈವೇಟ್ ಸ್ವತ್ತಾಗುತ್ತೆ. ನೋಡಮ್ಮ, ನಾನು ನಿಮ್ದು ಗ್ರಾಂಟ್ ಆಗಿದ್ದಿದೆ. ನಿಮ್ಗೆ ಅದು ನಿಮ್ ಖಾತೆನೂ ಮಾಡಿಸ್ಕೊಡ್ತೀನಿ. ನಾನು ಸರ್ವೆ ಮಾಡಿದ್ದಿದೆ. ಏನು ಮಾಡಂಗಿಲ್ಲ. ಸುಮ್ಮನೆ ನಮ್ದು ನಾವು ಗೊತ್ತಾಗ್ಬೇಕ್ರಿ. ಇಂಥ ಮನಿ ಕಟ್ತಾರೆ ಯಾರಾದ್ರೂ. ಎಷ್ಟು ಏರಿಯಾದಲ್ಲಿ ತಗೊಂಡಿದ್ರೆ ನೀವು ಜಮೀನು ಎಷ್ಟು ತಗೊಂಡಿದ್ರೆ? ಅದು ಜಮೀನು ಇಟ್ಟದು 3 ಗುಂಟೆ ಇದೆನಾ? ತಹಶೀಲ್ದಾರ್ ಅವರು ಸರ್ವೆ ನಂಬರ್ 73ರಲ್ಲಿ ಇರುವಂತಹ ಜಾಗಕ್ಕೆ ಅಕ್ರಮವಾಗಿ ಬೇಲಿ ಹಾಕಿದ್ದನ್ನ ಇವತ್ತು ತಹಶೀಲ್ದಾರ್ ಅವರು ಖುದ್ದಾಗಿ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೊಲೀಸ್ ಅವರ ಸಮಕ್ಷಮದಲ್ಲಿ ಅದನ್ನ ತೆರವು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡ್ತಿರುವಂತಹ ಮಾನ್ಯ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕಾಮತಿ ಗ್ರಾಮದಲ್ಲಿ 2 ವಾರ್ಡ್ಗಳಾಗಿ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅದೇನಂದ್ರೆ ಒಂದು ಹೊಸನಗರ ಎಂಬುದಾಗಿ, ಇನ್ನೊಂದು ಬಸವನಗರ ಎಂಬ 2 ಹೆಸರನ್ನ ನಮ್ಮ ಗ್ರಾಮಕ್ಕೆ, ನಮ್ಮ ವಾರ್ಡ್ಗಳಾಗಿ ಅದನ್ನ ಬದಲಾಯಿಸಿದ್ದಾರೆ. ಹಾಗೆ ಕಾಮತಿ ಗ್ರಾಮ ಮೂಲ ದಾಖಲೆ ಇರ್ತದೆ. 2 ವಾರ್ಡ್ಗಳು ನಮಗೆ ಮೂಲತವಾಗಿ ಇದು ಸರ್ಕಾರದಲ್ಲಿ ಅದು ಘೋಷಣೆ ಆಗ್ತದೆ. ಇರ್ತಕ್ಕಂಥ ಜಾಗವನ್ನ ಯಾರು ಕೂಡ ಅಕ್ರಮವಾಗಿ ಅದನ್ನ ಪರಬಾರೆ ಮಾಡಬಾರದು, ಅತಿಕ್ರಮಿಸಬಾರದು ಅಂತ ಹೇಳ್ತಾ, ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ನಮ್ಮ ಗ್ರಾಮಸ್ಥರಿಗೆ ಅದನ್ನ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಾವು ಎಲ್ಲರಿಗೂ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ತಹಶೀಲ್ದಾರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಗ್ರಾಮಸ್ಥರ ಪರವಾಗಿ ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ತಿಮ್ಮೇರು ಅಂತ ನಮ್ಮ ಊರಿನಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಈಗ ಉಲ್ಲಳ್ಳಿಯವರು ಕಾಮಾಕ್ಷಮ್ಮ ಅನ್ನೋರೊಬ್ರು ಇಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕ್ರಯಕ್ಕೆ ಬೇಕಾಬಿಟ್ಟೆಲ್ಲ ಅವ್ರಿಗೆ ಎಷ್ಟು ಮನಸ್ಸಿಗೆ ಬಂದಂತೆ ಒಂದು 10 ಲಕ್ಷ, 5 ಲಕ್ಷ, 20 ಲಕ್ಷ, 30 ಲಕ್ಷಕ್ಕೆಲ್ಲ ಮಾರ್ಕೊಂಡ್ಬಿಟ್ಟು ಅಕ್ರಮವಾಗಿ ಸರ್ಕಾರಿ ಜಮೀನ ಅವ್ರ ಹೆಸರು ಆಗೋದನ್ನ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಮೀನನ್ನ ಇದು ಕಂದಾಯ ಗ್ರಾಮ ಅಂತ ಹಿಂದೆ ಸರ್ವೆ ಸ್ಕೆಚ್ ಎಲ್ಲ ಆಗಿದೆ. ಮತ್ತು ತಾಸರ ಸಮ್ಮುಖದಲ್ಲಿ ಇದು ಹಿಂದೆ ಸ್ಕೆಚ್ ಆಗಿ ಕಂದಾಯ ಗ್ರಾಮ ಅಂತ ಕಳೆದಿದ್ದಾರೆ. ಇದನ್ನ ಅವ್ರು ಅಕ್ರಮವಾಗಿ ಮಾಡ್ಕೊಂಡು ಇಲ್ಲೇ ಬೇಲಿನ ಹಾಕೊಂಡು ಸೈಟ್ ಎಲ್ಲ ಮಾರ್ಕೊಂಡಿದ್ದಾರೆ. ಇದನ್ನ ಕಂದಾಯ ಗ್ರಾಮವಾಗಿ ಮಾರ್ಪಡಿಸಿದ್ದಾರೆ. ಇದನ್ನು ಇವತ್ತು ಬಂದು ತಹಸೀಲ್ದಾರ್ ಸಮ್ಮುಖದಲ್ಲಿ ಮತ್ತು ಪೊಲೀಸರ ರಕ್ಷಣೆಯಿಂದ ಸಮ್ಮುಖದಲ್ಲಿ ಬಂದು ಬಿಡಿಸ್ಕೊಟ್ಟು ನಮಗೆ ಊರಿನ ಸಹಕಾರ ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ಮತ್ತು ಸಮುದಾಯ ಭವನಕ್ಕೆ ಎಲ್ಲರಿಗೂ ಸಾರ್ವಜನಿಕ ಒಳ್ಳೆಯದಕ್ಕೆ ಆಗಿ ಇದನ್ನು ತೆರವುಗೊಳಿಸಿದ್ದಾರೆ ಎಂದು ಕಾಮತಿಯಿಂದ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಸೇರಿ ಒತ್ತಾಗಿ ಮಾರ್ಪಟ್ಟಿದ್ದಾರೆ. ಇದು ನಮಗೆ ಒಳ್ಳೆಯದಾಯ್ತು, ಸಂತೋಷವಾಯಿತು. ಇದನ್ನು ಒಳ್ಳೆಯದಾಗಲಿ ಅಂತೇಳಿ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗೆ ಕೃತಜ್ಞತೆ, ಗ್ರಾಮದ ಪರವಾಗಿ ಸಾರ್ವಜನಿಕರ ಪರವಾಗಿ ಕೃತಜ್ಞತೆ ಸಲ್ಲಿಸಿ ನಮಸ್ಕಾರ.